ಗಾಗಿಯೇ ಸುಮಾರು 1 ಕೋಟಿ ರೂಪಾಯಿ ಬೆಲೆಯ ಬಹುಮಾನಗಳನ್ನ ನೀಡಲಾಗ್ತಾ ಇದೆ. ಅದರಲ್ಲಿ ಪ್ರಥಮ ಬಹುಮಾನ ಥಾರ್ ಜೀಪ್, ದ್ವಿತೀಯ ಬಹುಮಾನ ಟ್ರ್ಯಾಕ್ಟರ್, ಇನ್ನುಳಿದಂತಹ ವಿಜೇತರ ಪೈಲ್ವಾನರಿಗೆ 10 ಬುಲೆಟ್ ದ್ವಿಚಕ್ರ ವಾಹನ, 10 ಹೀರೋ ಹೋಂಡಾ ಕಂಪನಿ ವಾಹನ, 5 ಸ್ಕೂಟಿಗಳನ್ನ ಬಹುಮಾನ ರೂಪವಾಗಿ ನೀಡ್ತಾ ಇದ್ದಾರೆ. ಈ ತರಹದ ಬಹುಮಾನಗಳನ್ನ ದೇಶ ಇತಿಹಾಸದಲ್ಲೇ ಕುಸ್ತಿ ಪಂದ್ಯಾವಳಿಗಳಲ್ಲಿ ಎಲ್ಲಿಯೂ ನೀಡಿಲ್ಲ ಎಂದು ಹೇಳಲಾಗ್ತಾ ಇದೆ. ಉತ್ತರ ಕನ್ನಡ ಜಿಲ್ಲೆ ಹಳ್ಯಾಳ ತಾಲೂಕಿನಲ್ಲಿ ಒಂದು ಇತಿಹಾಸ ರಚನೆ ಮಾಡುವಂತಹ ಒಂದು ಕುಸ್ತಿ ಪಂದ್ಯಾವಳಿ ಜನಸ್ನೇಹಿ ರಾಜು ಪೇಜೋಳಿ ಅವರ ನೇತೃತ್ವದಲ್ಲಿ ಏರ್ಪಡಿಸಿದ್ದಾರೆ ಸರ್. ಮೊದಲನೇದಾಗಿ ಅಂದ್ರೆ ಅವರು ಇಷ್ಟು ದೊಡ್ಡ ಪ್ರೈಸ್ ಇಟ್ಟು ಕುಸ್ತಿ ಮಾಡೋದು ನಮ್ಮ ಇಂಡಿಯಾದಲ್ಲಿ ಮೊದಲನೇ ಬಾರಿ. ಇದು ನಮ್ಮ ಭಾರತದಲ್ಲಿ ಮೊದಲನೇ ಬಾರಿ ಇಷ್ಟು ದೊಡ್ಡ ಪ್ರೈಸ್ ಇಟ್ಟು ಮಾಡಿದಾರೆ ಅಂದ್ರೆ ಮೊದಲನೇ ಬಾರಿ. ಇಟ್ಟಿದ್ದಾರೆ ಸರ್, ಬೇರೆ ಕಡೆ ಇಟ್ಟಿದ್ದಾರೆ, ಒಂದು ಥಾರ್ ಇಟ್ಟಿದ್ದಾರೆ, ಟ್ರಾಕ್ಟರ್ ಇಟ್ಟಿರ್ಬೋದು. ಇವರು 10 ಬುಲೆಟ್, ಆಮೇಲೆ 5 ಸ್ಪ್ಲೆಂಡರ್, 5 ಸ್ಕೂಟಿ, ಆಮೇಲೆ ಒಂದು ಥಾರ್, ಒಂದು ಟ್ರಾಕ್ಟರ್ ಇಟ್ಟು ಮಾಡೋದು ನಮ್ಮ ಹಳ್ಯಾಳ ತಾಲೂಕಿನಲ್ಲಿ, ನಮ್ಮ ಇಂಡಿಯಾದಲ್ಲೇ ಮೊದಲನೇ ಫಸ್ಟ್ ಟೈಮ್ ಇದೆ ಸರ್ ಇದು. ಮತ್ತೊಂದು ಏನಂದ್ರೆ ಇಲ್ಲಿ ಇದು ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂದ ಪೈಲ್ವಾನ್ ಬರ್ತಾರೆ ಸರ್. ಇಲ್ಲಿ ಇಂಟರ್ನ್ಯಾಷನಲ್ ಇರಾನ್ ಇಂದ ಬರ್ತಾ ಇದಾರೆ, ಆಮೇಲೆ ದೂರ ದೂರಿಂದ ಪೈಲ್ವಾನ್ ಬರ್ತಾ ಇದಾರೆ. ಒಳ್ಳೆ ಪ್ರೈಸ್ ಇದೆ. ಆಮೇಲೆ ಅರೇಂಜ್ಮೆಂಟ್ ತುಂಬಾ ಒಳ್ಳೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್. ಎಲ್ಲ ಕುತ್ಕೊಳ್ಳಿಕ್ಕೆ ಜನ ಕುತ್ಕೊಳ್ಳಿಕ್ಕೂ, ಆಮೇಲೆ ಕುತ್ಕೊಂಡು ನೋಡೋರು ರ್ಯಾಕ್ ಮೇಲೆ ಕುತ್ಕೊಂಡು ನೋಡೋರ್ಗು ಅವ್ರಿಗೂ ಇದೆ. ಲೇಡೀಸ್